10 ಮಂದಿನ ಸೀನಿಯರ್ ನಮ್ಮ ನ್ಯಾಯವಾದಿಗಳು ಗುರುಗಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಎಲ್ಲರೂ ಸ್ವಲ್ಪ ಡೈವರ್ಷನ್ ಕಾಣಿಸ್ತಂದ್ರೆ ಕಡೆಕಾಗಿಬಿಡ್ತದೆ ಗಿರಿಕೆ. ಅದನ್ನು ವಕೀಲರೇ ಅದಾರ ಸಿದ್ದರಾಮಯ್ಯನೂ. ಅದನ್ನು ನೀವು ಎಲ್ಲಿಯೂ ಮಾಡಲಾರ್ದೇ ನಮ್ಮ ಬೇಡಿಕೆ ಹೆಂಗಿರ್ಬೇಕಂತ ಕೊಡ್ತೀವೋ ಇಲ್ಲೋ ಅನ್ನೋಂಥ ಬೇಡಿಕೆನೇ ಇರಬೇಕು. ಈ ಸಲ ಏನೂ ನೋಡ್ತೇನೆ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಜೊತೆ ಮಾತನಾಡ್ತೇನೆ, ಅವ್ರ ಅಭಿಪ್ರಾಯ ಸಂಗ್ರಹ ಇವೆಲ್ಲ ಕತೆ ಬೇಡ್ರಿ. ಹಿಂದುಳಿದ ಆಯೋಗದ ಅಧ್ಯಕ್ಷನೇ ಮಾಡಿಲ್ಲ, ಮಾಡ್ಯಾರೇನ್ರಿ ಒಬ್ಬರು? ಆ ಜಯಪ್ರಕಾಶ್ ಹೆಗಡೆ ಇದ್ದಲ್ಲ, ಅವನಿಗೆ ನಮ್ಮವನೇ ಚುಚ್ಚಿಟ್ಟಿದ್ದ ಹೊಟ್ಟೆ ಇದನ್ನು ಮಾಡಬೇಡತ್ತೇಳಿ. ಹೋದ್ಕೊಳ್ಳೇನೋ ಒಂದು ಕತೆ ಹೇಳ್ತಿದ್ದ ಜಯಪ್ರಕಾಶ್ ಹೆಗಡೆ. ಕಡೆಗೆ ಸರ್ವೆ ಮಾಡ್ಬೇಕು, ಏನು ತೆಗೆದು ಕೊಡ್ತೈತೆ ನೀವು, ನಮಗೆ ಒಂದು ವಾಹನದ ವ್ಯವಸ್ಥೆ ಇಲ್ಲ ಅಧ್ಯಕ್ಷರಿಗೆ ಅಂತೇಳಿ. ಬೊಮ್ಮಾರಿಗೆ ಹೇಳಿ ಹೊಸ ವಾಹನ ಕೊಟ್ಟು ಕಳಿಸ್ತೀವಿ ಅವನಿಗೆ, ಇನ್ನೋವ ಗಾಡಿ. ಕಡೆಗೆ ಸೆಕೆಂಡ್ ಹ್ಯಾಂಡ್ ಯಾವುದಾರೆ ಕರ್ನಾಟಕ ಸರ್ಕಾರದ ಇವು ಎಲ್ಲಿ ಯಾವ ನಿಂತಿದ್ದು ಒಂದು ಕಳ್ಸತ್ತಂದೇವ್ರು. ಬೊಮ್ಮಾಯರು ಅಂದರೆ ಇಲ್ಲರಿ ಒಂದು ಹೊಸದು ಅವ್ರು ಕೊಡತ್ತೇಳಿ. ಅವರು ಉದ್ದೇಶಪೂರ್ವಕವಾಗಿ ಭಾಳ ದೊಡ್ಡ ಷಡ್ಯಂತ್ರ ನಮ್ಮ ಸಮುದಾಯಗಳ ಮೇಲೆ, ಅವು ಯಾವ ಪಕ್ಷ ಇದ್ರೂ ವ್ಯವಸ್ಥಿತವಾಗಿ ನಮ್ಮ ಸಮುದಾಯ ಮೀಸಲಾತಿ ಪಡೆದು ಬಿಟ್ಟರೆ ಇವರು ಹಿಂದೂ ನಮ್ಮ ನೀರಾವರಿ ಯಾಕೆ ಆಗಲಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಿಂದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾಕೆ ಆಗಲಿಲ್ಲ, ಯಾಕೆ ತಡ ಹಾಕೋದು ಬತ್ತಂದರೆ ಇವ್ರು ದೊಡ್ಡ ಜಮೀನ್ದಾರ್ ಅದಾರ ಲಿಂಗಾಯತರು. ಇವ್ರ ಕೈಯಾಗ ಏನಾರೆ ನೀವು ನೀರಾವರಿ ಒಂದು ಮಾಡಿಬಿಟ್ರೆ ಇವ್ರು ಯಾರು ಅಟಾಪ್ ಆಗೋದಿಲ್ಲ. ಅದಕ್ಕೆ ಬರೇ ಸುಳ್ಳು ಹೇಳ್ಕೊತೆ ಬಂದರು. ಈಗ ನಮ್ಮ ಸಮಾಜದ್ದು ಈಗ ಅದೇ ಪರಿಸ್ಥಿತಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಳೆನೋ ವಿನಯ್ ಕುಲಕರ್ಣಿಯವ್ರ ಪಾಪಿನ ನಾ ಹೇಳೀನಿ, ವಿನಯ್ ಕುಲಕರ್ಣಿ ನೀರು ಒಬ್ಬ ಸ್ವಲ್ಪ ವಿಶ್ವಾಸ ಇಟ್ಟಾರಪ್ಪ, ಉಳುಕಿದವರೆಲ್ಲ ಜೀರೋ ಆಗ್ಯಾರ. ನೀನು ನಾಟಕ ಮಾಡಬೇಡ, ಮಂತ್ರಿ ಆಗೋದ್ರ ಸಲುವಾಗಿ ಗಟ್ಟಿಯಾಗಿ ನಿಂದ್ರೆ ಏನಾಗೋದು ಏನಾಗೋದು. ಈಗ ನನಗೆ ಏನಾರು ಆಯ್ತನ್ರಿ, ನಾನು ಕೆಡಬೇಕಾತು ಪ್ರಯತ್ನ ಮಾಡಿದ್ರು, ಏನೂ ಆಗಲಿಲ್ಲ. ಮತ್ತು ಆರ್ಸಿ ಬಂದೆ. ಮತ್ತು ಈಗ ವಿಧಾನಸಭಾದಾಗ ಸಿದ್ದರಾಮಯ್ಯನೇ ಹೇಳ್ತಾರೆ ಪರ್ಸನಲ್ ಬೆಟ್ಟ, ಏನು ಯತ್ನಾಳ್ ನೀನೇ ವಿರೋಧ ಪಕ್ಷ ನಾಯಕಿಗೆಲ್ಲಪ್ಪ ಆತ. ಮತ್ತೇನು ಮಾಡಿದ್ರು, ನೀವು ಎಲ್ಲ ಅಡ್ಜಸ್ಟ್ ಅದೀರಿ, ಮತ್ತೇನು ಮಾಡ್ಬೇಕು, ನಾನೇ ಬಡ್ದಾಡಬೇಕಲ್ಲ. ಅದನ್ನು ಮ್ಯಾಗಿನವ್ರಿಗೆ ನಾನು ಮಾತಾಡಿದ್ದನ್ನು ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ. ಅಲ್ಲಿ ಒಬ್ಬ ಭೂಪ ನನಗೆ ಮೆಸೇಜ್ ಮಾಡ್ತಾನೆ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಯು ನಾಟ್ ಮೇಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ. ನಾ ಮನೆ ಹೇಳಿದೆ, ನೀವು ಎಟ್ಟಕ್ಕೆ ಮಾರ್ಕೊಂಡ್ರಿ, ಮನೆ ಹೇಳೀನಿ, ಮನೆ ಒಂದು ಮೀಟಿಂಗ್ ಆಯ್ತು, ನೀವು ಮಾರ್ಕೊಂಡು ಗಿರಾಕಿಗಳದಿರಿ, ನಾನು ತೆಗಿತಿದ್ರೆ ತೆಗೀರಿ, ನೋಡ್ಬಿಡು ಅದನ್ನು ಒಮ್ಮೆ ಅಂತ. ನಾ ಗಟ್ಟಿಯಾಗಿಬಿಟ್ಟೀನಿ, ನೀವು ಗಟ್ಟಿಯಾಗ್ರಿ. ಇವತ್ತು ವಕೀಲರು ಪಾಪ ಊಟ ಮಾಡಲಾರ್ದೆ ಇಟ್ಟೋತನ ಕೂತಾರಂದ್ರೆ ಅದೊಂದು ಇತಿಹಾಸನೇ ನಮ್ಮ ಸಮಾಜದಾಗ ಅಂತೇಳಿ ನಾ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟು ಅವ್ರ ಬಳಿ ಇಷ್ಟು ಸಮುದಾಯದ ಬಡವರು, ನಾವು ಯಾರು ಶ್ರೀಮಂತರು ಬಿಡ್ತಾ ಇಲ್ಲ, ನಾವು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳು ನಾವು ಬಿಡ್ತಾ ಇಲ್ಲ. ಬಡತನದಲ್ಲಿರುವಂಥ ಸಮುದಾಯಗಳಿಗೆ ಇವತ್ತು ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಎದಕ್ಕೆ ಬೇಕ್ರಿ ಅವರಿಗೆ ಇಷ್ಟು ಹೋರಾಟ ಅಡ್ಡಾಡ್ತಾರ, ಅಲ್ಲಿ ಲಿಂಗ ಪೂಜೆ ಅಂತಾರ, ಇಲ್ಲಿದು ಅಂತಾರ, ವಕೀಲರದಿಗೆ ಹೊಸದು ವಕೀಲರ ಸಂಘಟನೆ ಮಾಡ್ಲಕತ್ತಾರ. ನಾವು ಹೇಳಿ ಗುರುಗಳ ನಮಗೆ ಮೀಸಲಾತಿ ಸಿಗುತ್ತಾನ ನಿಮ್ಮ ಮಟ್ಟಕ್ಕೆ ಏನೂ ನಾವು ಮಾಡೋದಿಲ್ಲ. ಶಿವಶಂಕರ್ ನಾವು ಮಾತಾಡಿದ್ವಿ, ಇದು ಆದ ಕೂಡಲೇ 10 ಎಕರೆ ಜಮೀನು ಕೊಡಿಸಿ ಅಲ್ಲಿ ಎಲ್ಲ ರೀತಿಯ ಬಡ ಮಕ್ಕಳ ಶಿಕ್ಷಣ ಕೊಡೋದ್ರ ಜೊತೆಗೆ ಹೆಂಗೆ ತುಮಕೂರು ಸಿದ್ಧಗಂಗಾ ಮಠ ಐತರ ಅದು ಬಡವ್ರಿಗಾಗಿ ಅಂಥದ್ದೊಂದು ಮಠ ಅಲ್ಲಿವರೆಗೆ ಕಟ್ಸೋದಿಲ್ಲ. ನೀವು ಅದೇ ಮುರುಕ ಪ್ಯಾನ್ದಾಗ ಮುರುಕ ಪಲ್ಲಂಗ ಮ್ಯಾಗನೇ ಮಕ್ಕೋರಿ, ನಿಮ್ಗೆ ಒಂದು ದಿವಸ ಪಾಪ ಅವ್ರ ತಪಸ್ಸು. ಇವತ್ತೆಲ್ಲ ನಮ್ಮ ಸಮಾಜದವ್ರು ನೀವೇನು ಕೊಡಿರಿ. ನಾಳೆ ಬೆಳಗಾವಿ ಅಧಿವೇಶನ ಐತಿ, ನಾಳೆ ಸಿದ್ದರಾಮಯ್ಯನವ್ರದ್ದು ಏನು ಅವ್ರದ್ದು ಕ್ಲಿಯರ್ ಏನು ಬರ್ತೈತೆ ನೋಡೋಣ. ಇಲ್ಲಂದ್ರೆ ಬೆಳಗಾವಿ ಅಧಿವೇಶನ ನಾವು ನಡೆಸ್ಕೊಡೋದು ಬೇಡ, ಮುಖ್ಯಮಂತ್ರಿಗಳೇ ಒಳಗೆ ಬರಲಾರ್ದಂಗೆ ಮಾಡೋಣ. ಅಷ್ಟು ಶಕ್ತಿ ನಮ್ಮಲ್ಲಿ ಐತಿ.